ಕರ್ನಾಟಕ ಬಿಕ್ಕು ಮತ್ತು ಬಿಕ್ಕುಣಿಯರ ಸಂಘ, ಕರ್ನಾಟಕ ದಮ್ಮಪದ ಮತ್ತು ಪಾಲಿ ಭಾಷೆ ಟೆಲಿಗ್ರಾಂ ವೇದಿಕೆ, ತ್ರಿರತ್ನ ಬೌದ್ಧ ಮಹಾಸಂಘ ಶಾಖೆ ಕಲಬುರಗಿ, ಕರ್ನಾಟಕ ಬೌದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಪಾಸಕ ರಣಧೀರ ಹೊಸಮನಿ ಅವರ ಪಾಲಿ ಭಾಷೆ ಮತ್ತು ದಮ್ಮಲಿಪಿ ಪುಸ್ತಕ ಬಿಡುಗಡೆ ಸಮಾರಂಭ ಕಲಬುರಗಿ ನಗರದ ಡಾ ಎಸ್.ಎಂ. ಪಂಡಿತ್ ರಂಗ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅವರ ಆಶಯದಂತೆ ಕರ್ನಾಟಕ ರಾಜ್ಯದ ಎಲ್ಲ ಭಾಗದಿಂದಲೂ ಹಾಗೂ ಹೊರಗಡೆಯಿಂದಲೂ ಬಂದಿರುವಂತಹ ಬಿಕ್ಕುಗಳು, ಬಂತೇಜಿಗಳು, ಬಿಕ್ಕುಣಿಯರ ಸಮ್ಮುಖದಲ್ಲಿ ಹಾಗೂ ಹಿರಿಯರ ಉಪಾಸಿಕ ಮತ್ತು ಉಪಾಸಕರ ಸಮ್ಮುಖದಲ್ಲಿ ಈ ಪಾಲಿ ಭಾಷೆ ಮತ್ತು ದಮ್ಮಲಿಪಿ ಸರಳ ಕಲಿಕೆ ಎನ್ನುವ ಈ ಪುಸ್ತಕ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ನಾನು ರಣಧೀರ್ ಬಗ್ಗೆ ಮತ್ತು ಈ ಪುಸ್ತಕದ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ. ಪ್ರಾಸ್ತಾವಿಕ ನೋಡಿ. 22 ವರ್ಷಗಳ ಈ ಧಮ್ಮದ ಜೀವನದ ಅನುಭವದಲ್ಲಿ ಸುಮಾರು ಮುಕ್ಕಾಲು ಭಾಗ ಈ ಭಾರತ ದೇಶದ ರಾಜ್ಯಗಳಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕೇರಳದವರೆಗೆ, ಪಶ್ಚಿಮ ಬಂಗಾಳದಿಂದ ಗುಜರಾತ್ವರೆಗೆ ಹೆಚ್ಚಿನ ಎಲ್ಲ ರಾಜ್ಯದಲ್ಲಿ ನಾನು ಸಂಚಾರ ಮಾಡಿ ಜನಗಳ ಒಂದು ಒಡನಾಟ ಇಟ್ಕೊಂಡಿದ್ದೀನಿ. ಇಡೀ ಭಾರತ ದೇಶದಲ್ಲಿ ಈಗ ನಮ್ಮನ್ನು ಸೇರಿ ನಾನು ಹೇಳ್ತಾ ಇರೋದು, ನಾವು ಬಿಕ್ಕುಗಳಾದರೂ ಪಾಲಿ ಭಾಷೆಯನ್ನು ಕಲಿಯೋದನ್ನ ರೋಮನ್ ಲಿಪಿ ಅಥವಾ ಇತರ ಲಿಪಿಗಳಲ್ಲಿ ನಾವು ಕಲ್ತಿದ್ದೀವಿ. ಈಗ ನಾನು ಪಾಲಿ ಭಾಷೆನ ಕಲ್ತಿರೋದು ರೋಮನ್ ಲಿಪಿನಲ್ಲಿ. ನಮ್ಮ ಬಂತೇಜಿಗಳೆಲ್ಲರೂ ಹೆಚ್ಚಾಗಿ ಅದೇ ಲಿಪಿಯಲ್ಲಿ ಕಲ್ತಿರ್ತಾರೆ ಅಂತ ನಾನು ಭಾವಿಸ್ತೇನೆ. ರೋಮನ್ ಲಿಪಿ ಮತ್ತು ಕನ್ನಡದಲ್ಲೂ ಲಿಪಿ ಇದೆ, ಅದರಲ್ಲಿ ನಾವು ಪಾಲಿ ಭಾಷೆನ ನಾವು ಕಲ್ತ್ಕೊಂಡಿದ್ದೀವಿ. ಆದರೆ ರಣಧೀರ್ ಬಗ್ಗೆ ನಾನು ಹೇಳೋದಾದರೆ ಸುಮಾರು ವರ್ಷಗಳ ಒಡನಾಟ, ಭಾಳ ಪರಿಚಿತ ವ್ಯಕ್ತಿ. ನೀವು ಉತ್ಪ್ರೇಕ್ಷೆ ಅನ್ಕೋಬೇಡಿ. ರಣಧೀರ್ ಹೊಸಮನಿ ಹುಟ್ಟಿ ಬೆಳೆದಿರೋ ಊರು ಕಣಗನಹಳ್ಳಿ. ಹೇಳಿ ಕೇಳಿ ಈ ಊರು ಬಹುಶಃ ನಿಮಗೆ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಸಾಮ್ರಾಟ್ ಅಶೋಕರು ಹೆಚ್ಚು ದಿನಗಳು ನೆಲೆಸಿದ್ದಂಥ ಊರು ಇದು ಗುಲ್ಬರ್ಗ. ಇತಿಹಾಸ ತಜ್ಞರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಾಮ್ರಾಟ್ ಅಶೋಕರು ಕಣಗನಹಳ್ಳಿ ಸನ್ನತಿಯಲ್ಲೇ ಅವರು ಪರಿನಿಬ್ಬಾನವನ್ನ ಅಂದರೆ ಅವರು ಕಾಲ್ವಾದ್ರು ಅಂತೇಳಿ ಕೆಲವು ಕಡೆ ನಾನು ಓದಿದ್ದೀನಿ. ಅಂತ ಊರು ಗುಲ್ಬರ್ಗದಲ್ಲಿ ದೇವನಾಂಪ್ರಿಯ ಸಾಮ್ರಾಟ್ ಅಶೋಕರು ಬಂದು ನಿಲ್ಲಿಸಿದ್ರು. ಅವರ ಬಗ್ಗೆ ದೇವನಾಂಪಿಯ ತಿಸ್ಸ ಸಾಮ್ರಾಟ್ ಅಶೋಕ ಅನ್ನೋ ಹೆಸರು ಕೂಡ ಈ ಜಗತ್ತಿಗೆ ಪರಿಚಯ ಆಗಿದ್ದು ಸನ್ನತಿಯಿಂದ ಪರಿಚಯ ಆಗಿರುವಂಥದ್ದು. ಸನ್ನತಿಯ ಕಣಗನಹಳ್ಳಿಯಲ್ಲಿ ಸಿಕ್ಕಿರುವಂಥ ಶಿಲಾಶಾಸನದಲ್ಲಿ ಸಿಕ್ಕಿರುವಂಥದ್ದು. ನೀವು ಬಹಳ ಪುಣ್ಯವಂತರು. ನಿಮ್ಮ ಜಿಲ್ಲೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಪಾಲಿ ಭಾಷೆನ 2500 ವರ್ಷಗಳ ಹಿಂದೆ ಬ್ರಾಹ್ಮಿ ಲಿಪಿ ಅಥವಾ ಪ್ರಾಕೃತ ಲಿಪಿಯಲ್ಲಿ ಬರೀತಾ ಇದ್ರು.
ಇಡೀ ಭಾರತ ದೇಶದಲ್ಲಿ ಪ್ರಾಕೃತ ಲಿಪಿಯನ್ನು ಕಲ್ತಿರೋರು ಬಹಳ ಕಡಿಮೆ ಇದ್ದಾರೆ. ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯದಲ್ಲಿ ಪಂಡಿತರಾಗಿರೋರು, ಪ್ರೊಫೆಸರ್ಗಳು ಕಲ್ತ್ಕೊಂಡಿರುವಂಥವ್ರು. ಆದರೆ ನಮ್ಮ ಮಹಾಉಪಾಸಕ ರಣಧೀರ ಎಂ ಹೊಸಮನಿ ಯುವಕ ಬಹಳ ಕಷ್ಟಪಟ್ಟು, ಬಹುಶಃ ಗುರು ಇಲ್ಲದೇನೆ, ಬಹುಶಃ ರಣಧೀರಿಗೆ ನಾನು ಗೊತ್ತಿರುವ ಹಾಗೆ ರಣಧೀರಿಗೆ ಯಾರೂ ಗುರು ಇಲ್ಲ. ಆ ಶಿಲಾಶಾಸನವನ್ನ, ಸನ್ನತಿಯಲ್ಲಿರುವಂಥ ಶಿಲಾಶಾಸನವನ್ನ ತಾನೇ ಖುದ್ದಾಗಿ ಹೋಗಿ ಅಲ್ಲಿ ನೋಡಿ ಅದರ ಬಗ್ಗೆ ಎಲ್ಲ ನೋಟ್ಗಳನ್ನ ಅದರ ಬಗ್ಗೆ ಎಲ್ಲ ಬರ್ಕೊಂಡು ಬಂದು ತಾನೇ ಸ್ವತಃ ಪ್ರಾಕೃತ ಲಿಪಿಯನ್ನ ಕಲಿತು, ಪ್ರಾಕೃತಿಯ ಲಿಪಿಯನ್ನು ಕಲಿಯೋದ್ರ ಜೊತೆಗೆ ಪಾಲಿ ಭಾಷೆಯನ್ನ ಕಲಿತಾ ಬಂದರು. ಸುಮಾರು 4-5 ವರ್ಷಗಳ ಹಿಂದಿನಿಂದ ಬಹಳ ಸತತವಾಗಿ ಪ್ರಯತ್ನವನ್ನು ಮಾಡಿ, ನನಗೆ ಗೊತ್ತಿರುವ ಹಾಗೆ, ಬಹುಶಃ ನಿಮಗೂ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿರುವ ಹಾಗೆ ಇಡೀ ಭಾರತ ದೇಶದಲ್ಲಿ ಪ್ರಾಕೃತ ಲಿಪಿಯನ್ನು ಓದಿ ಪಾಲಿ ಭಾಷೆಯನ್ನು ಕಲ್ತಿರೋದು ರಣಧೀರ್ ಒಬ್ಬರೇನೆ. ನವನಲಂದ ಮಹಾವಿಹಾರ ಬಿಹಾರ ದೇಶದಲ್ಲಿ, ಬಿಹಾರ ರಾಜ್ಯದಲ್ಲಿದೆ ನವನಲಂದ ಮಹಾವಿಹಾರ. ಅಲ್ಲಿ ಕೂಡ ಪ್ರಾಕೃತ ಲಿಪಿಯನ್ನು ಓದಿ ಪಾಲಿ ಕಲ್ತಿರೋರಿಲ್ಲ. ಇನ್ನು ನೀವು ಬಾಂಬೆ ವಿಶ್ವವಿದ್ಯಾನಿಲಯ ತಗೊಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ತಗೊಳ್ಳಿ, ಬೇರೆ ಇತರ ವಿಶ್ವವಿದ್ಯಾನಿಲಯದಲ್ಲಿ ಪಾಲಿ ಭಾಷೆಯಲ್ಲಿ ಸಬ್ಜೆಕ್ಟ್ ಇದೆ. ಅದರಲ್ಲಿ MA ಮಾಡ್ಬೋದು, PhD ಮಾಡ್ಬೋದು, ಪೋಸ್ಟ್ ಡಾಕ್ಟರಲ್ ಮಾಡ್ಬೋದು, ಎಲ್ಲ ಇದೆ. ಆದರೆ ಪ್ರಾಕೃತ ಲಿಪಿಯಲ್ಲೇ ಪಾಲಿ ಭಾಷೆಯನ್ನು ಕಲಿತು ಆ ಪಾಲಿ ಭಾಷೆಯ ಮೂಲಕ ಧಮ್ಮಲಿಪಿ ಮತ್ತು ಪಾಲಿ ಭಾಷೆಯ ಗ್ರಂಥವನ್ನು, ಪುಸ್ತಕವನ್ನು ಬರೆದಿರೋದು ರಣಧೀರ್ ಒಬ್ಬರೇನೆ. ಅದಕ್ಕೆ ನೀವು ಬಹಳ ಹೆಮ್ಮೆ ಪಡಬೇಕು. ರಣಧೀರ ನಿಮ್ಮ ಜಿಲ್ಲೆಯ ಮಹಾ ಉಪಾಸಕ ಅನ್ನುವಂಥದ್ದನ್ನ ಒಂದು ಹೆಮ್ಮೆಯ ವಿಷಯ. ಇದು ಬಹಳ ಉತ್ತಮವಾದ ಪುಸ್ತಕ. ಭಾರತೀಯ ಚರಿತ್ರೆಯಲ್ಲಿ ಅಂಧಕಾರ ಎನ್ನುವ ಆಯುಧದ ಮೂಲಕ ಮನುಷ್ಯರನ್ನ ಅಂಕೆಯಲ್ಲಿ ಇರಿಸಿಕೊಳ್ಳುವ ವೈದಿಕರ ಅಮಾನುಷ ರೀತಿಗಳನ್ನು ನೋಡಿದವರಿಗೆ, ಅನುಭವಿಸಿದವರಿಗೆ ಮೈ ಜುಮ್ ಎನ್ನುತ್ತದೆ. ಅದರಲ್ಲಿ ನಾವೆಲ್ಲರೂ ಸೇರಿದ್ದೇವೆ, ನಮ್ಮ ಪೂರ್ವಿಕರು ಸಹ ಇದರಲ್ಲಿ ಸೇರಿದ್ದಾರೆ. ವಿಜ್ಞಾನದ ವಿರುದ್ಧ ಅಷ್ಟೇ ಏಕೆ, ತರ್ಕ ಮತ್ತು ಹೇತು ವಿದ್ಯೆಗಳ ವಿರುದ್ಧವೂ ಸಹ ಜ್ಞಾನ ಬೆಳೆಯದಂತೆ ವೈದಿಕರು ಎಚ್ಚರಿಕೆಯನ್ನು ತೋರಿಸಿದ್ದಾರೆ. ಎಲ್ಲ ಮಾತುಗಳನ್ನು ಪುರಾಣ, ವೇದಕಾಲದ ಮಾತುಗಳೆಂದು ಹೇಳಿಬಿಡುವ ವೈದಿಕರ ಕುತಂತ್ರವನ್ನು ಮೇಲಿನ ಸಾಲುಗಳ ಮೂಲಕ ದೇವಿ ಪ್ರಸಾದ ಚಟ್ಟೋಪಾಧ್ಯಾಯರವರು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಈ ಸಾಲಿನ ಮಹತ್ವವನ್ನು ಕಲಬುರಗಿಯ ಪಾಲಿ ಭಾಷೆ ಮತ್ತು ಧಮ್ಮ ಲಿಪಿಯ ಪುಸ್ತಕ ಬಿಡುಗಡೆಯ ಸಮಯದಲ್ಲಿ ನೆನೆಯಬೇಕಾದ ಅಗತ್ಯವೂ ಸಹ ಇದೆ. ಏಕೆಂದರೆ ಪಾಲಿ ಲಿಪಿಯ ಶಾಸನಗಳನ್ನು ನೋಡಿ ಕುತೂಹಲ ಮೂಡಿದ್ದು ಜೇಮ್ಸ್ ಪ್ರಿನ್ಸಿಪ್ ಅನ್ನುವ ವ್ಯಕ್ತಿ ಅದರ ಅರ್ಥ ತಿಳಿಯಲು ಭಾರತದ ಬುದ್ಧಿವಂತ ವರ್ಗವೆನಿಸಿದ ವೈದಿಕ ಪುರೋಹಿತರಿಗೆ ಅದನ್ನು ನೀಡಿ ಅವರ ಓದು ಮತ್ತು ಅರ್ಥ ತಮಗೆ ತಿಳಿದಿದೆಯಾ ಎಂದು ಕೇಳಿದಾಗ ಪುರೋಹಿತನು ಅದನ್ನು ಓದಿ ನಿರರ್ಗಳವಾಗಿ ಸಂಸ್ಕೃತದ ಸಾಲುಗಳಂತೆ ಓದಿ ಮುಗಿಸುತ್ತಾನೆ. ಇದನ್ನು ಕಂಡ ಜೇಮ್ಸ್ ಪ್ರಿನ್ಸಿಪ್ ಎಲ್ಲಿಲ್ಲದ ಆನಂದವಾಗುತ್ತದೆ. ಇಷ್ಟು ಹಳೆಯದಾದ ಲಿಪಿಯನ್ನು ಸರಾಗವಾಗಿ ಓದಿದ ಈ ವರ್ಗದ ಜ್ಞಾನ ಎಷ್ಟು ಅಗಾಧವೆಂದು ಅಂದುಕೊಂಡ ಪ್ರಿನ್ಸಿಪ್ ಮತ್ತೊಂದು ಪಾಲಿಯ ಲಿಪಿಯ ಶಾಸನವನ್ನು ಅದೇ ಪುರೋಹಿತನ ಮುಂದಿಟ್ಟಾಗ ಮತ್ತೆ ನಿರರ್ಗಳ ಸಂಸ್ಕೃತ ಶ್ಲೋಕ ದೊರೆಯುತ್ತದೆ. ಪಾಲಿ ಭಾಷೆ ಧಮ್ಮಲಿಪಿ ಅವರನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ನಾವೆಲ್ಲರೂ ಈ ಬುಕ್ಕನ್ನು ತಗೊಂಡು ಓದಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ರಣಧೀರ್ ಅವರು ಬೌದ್ಧದ ವಿಚಾರಗಳಿರ್ಬೋದು, ಬಾಬಾ ಸಾಹೇಬ್ ವಿಚಾರಗಳು, ಅವರು ಇನ್ನು ಮುಂದೆ ಇದೇ ರೀತಿ ಮುಂದುವರಿಸಲಿ, ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ನೀಡಲಿ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾವೇನಪ್ಪ ಅಂದ್ರೆ ನಾನು ತಮ್ಮ ಜೊತೆಯಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನಾನು ಏನಪ್ಪ ತಮ್ಮ ಸಹಾಯವಾಗಿ ಇರ್ತೀನಿ ಅಂತೇಳಿ ಈ ಸಂದರ್ಭ ಹೇಳಿ, ಪಾಲಿ ಲಿಪಿ ಅಥವಾ ಧಮ್ಮಲಿಪಿ ಎನ್ನುವಂತಹ ಪದ ಬುದ್ಧರ ಕಾಲಘಟ್ಟದಲ್ಲೇ ಇದ್ದು ಅಶೋಕನ ನಂತರ ಅದು ಬ್ರಾಹ್ಮಿ ಲಿಪಿ ಎನ್ನುವಂತಹ ರೂಪವನ್ನು ಪಡ್ಕೊಂಡಂಥ ವಿಚಾರವನ್ನು ಕುರಿತು, ಹೇಗೆ ಲಿಪಿ ಬುದ್ಧರ ಪೂರ್ವದಲ್ಲೇ
ಅಸ್ತಿತ್ವದಲ್ಲಿತ್ತು ಅನ್ನುವಂತಹ ವಿಚಾರವನ್ನು ಈ ಪುಸ್ತಕದ ಮುನ್ನುಡಿಯಲ್ಲಿ ನಾನು ಬರೆದಿದ್ದೆ. ಹಾಗೆ ಪಾಲಿ ಲಿಪಿಯ ಬಗ್ಗೆ ಕನ್ನಡ ಬೌದ್ಧ ಸಾಹಿತ್ಯ ಬುದ್ಧನ ತಾತ್ವಿಕ ನೆಲೆಗಳು ಅನ್ನುವಂತಹ PhD ಸಂಶೋಧನಾ ಪ್ರಬಂಧದಲ್ಲಿ ನಾನು ಕೂಡ ಸಾಕಷ್ಟು ಉಪಲಬ್ಧವಿದ್ದಂಥ ವಿಚಾರಗಳನ್ನು ದಾಖಲಿಸಿದ್ದೇನೆ. ನನ್ನ ರಣಧೀರವರ ಸ್ನೇಹ ಉಂಟಾಗಿದ್ದು ಇದೇ ಸ್ಟೇಜ್ನಲ್ಲಿ 1918ರಲ್ಲಿ. ಇಲ್ಲಿನ ವ್ಯಕ್ತಿಗಳಾದಂತಹ ಗೌರವಾನ್ವಿತ ವ್ಯಕ್ತಿಗಳಾದಂತಹ ತವಡೆಯವರು ಮತ್ತು ವಿಠಲ್ ಒಗ್ಗನವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ನನ್ನ ಮುಖ್ಯ ಭಾಷಣಕಾರನಾಗಿ ಸಾನ್ನಿಧ್ಯ ವಹಿಸಿ ಅಂತೇಳಿ ಕರೆದಿದ್ರು. ಹಾಗೆ ಬಂದಿದೆ. ರಣಧೀರವರು ಆಗ ಪರಿಚಯ ಆಗಿದ್ದು 1918ರಲ್ಲಿ ವಿಶೇಷವಾಗಿ ಸನ್ನತಿ ನೋಡಬೇಕಂತ ಹೇಳಿ ಆ ಊರಿಗೆ ಹೋದಾಗ ಕನಗನಹಳ್ಳಿಲಿ ರಣಧೀರವರು ನನಗೆ ಅಲ್ಲಿದ್ದಂತಹ ಸನ್ನತಿಯ ಬೃಹತ್ ಸ್ತೂಪವನ್ನು ತೋರಿಸಿದ್ರು. ಆ ಕಲ್ಲಿನ ಮೇಲೆ ಬರೆದಿದ್ದಂಥ ಕೆಲವು ಲಿಪಿಗಳನ್ನು ಓದುತ್ತಾ ಕೆಲವೊಂದು ವಿಚಾರಗಳು ಈ ರೀತಿ ಇದ್ದಾವೆ ಅಂತ ಹೇಳ್ತಾ ಇದ್ರು. ಉಗಮ ಸ್ಥಳ ಏನು ದೊಡ್ಡದು ಆಗಬೇಕಾಗೇನಿಲ್ಲ, ಅದು ಸಣ್ಣದೇ ಇರ್ತದೆ. ಆದರೆ ನದಿಯ ಅಂತ್ಯ ಸ್ಥಳ ಇದೆಯಲ್ಲ, ಅದು ತುಂಬ ವಿಸ್ತಾರವಾಗಿದೆ. ಇದು ಪ್ರಕೃತಿಯ ನಿಯಮ ಕೂಡ ಹಾಗೆ. ನಮಗೆ ಅದಮ್ಯವಾದ ಒಂದು ಆಕಾಂಕ್ಷೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮಗೆ ರಣಧೀರವ್ರದ್ದು ಒಂದು 3-4 ವರ್ಷಗಳ ನಂತರದ ಭೇಟಿ, ಅವರ ಉತ್ಸಾಹ, ಅವರು ಮಾಡ್ತಕ್ಕಂಥ ಕೆಲಸ, ಅವರ ಬದುಕಿನ ರೀತಿ ರಿವಾಜು, ಅವರು ಬದುಕಿರ್ತಕ್ಕಂಥ ಊರು ಕನಗನಹಳ್ಳಿ ಹೋಗಿದ್ವಿ. ಅಲ್ಲಿ ಒಂದು ಶಾಲಾ ಮಾಸ್ತರಿದ್ದಾರೆ ವಾಗ್ಮೋರೆ ಅಂಥೇಳಿ, ಇವರು ನಾವೆಲ್ಲ ಕರ್ಕೊಂಡು ಹೋಗಿದ್ವಿ. 2 ವರ್ಷಗಳ ಹಿಂದೆ ತುಂಬ ಬಿಸಿಲು ಬೇಗೆಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ನಿಮಿತ್ತ ಆ ಕನಗನಹಳ್ಳಿ ಸನ್ನತಿಗೆ ಹೋಗಿದ್ವಿ. ನಾವು ಸನ್ನತಿಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಭೀಮಾ ನದಿಯ ತೀರದಲ್ಲಿ ಸನ್ನತಿ ಇದೆ. ದಯಮಾಡಿ ನಿಮ್ಮೂರಿಂದೇ ಹೇಳ್ತಾ ಇದ್ದೀನಿ. ಭಾಳಷ್ಟು ಜನ ನಾನು ಪ್ರಶ್ನೆ ಮಾಡಿದೆ, ಸನ್ನತಿ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಹೇಳಿದ್ರೆ, ನಮ್ಮ ಚಿತ್ತಾಪುರ ತಾಲೂಕವರೇ ಬಹುಶಃ ಪಾಪ ಅವ್ರಿಗೇನು ಅರಿವಿಲ್ಲ. ಅದಕ್ಕೆ ಪಕ್ಕದಲ್ಲೇ ಕೂಡ ಒಂದು ದೇವಸ್ಥಾನಗಳನ್ನು ಕಟ್ಕೊಂಡಿದ್ದಾರೆ. ನಿಮ್ಮ ಕಲಬುರ್ಗಿಯವರೇ ಹೋಗಿ ಪೂಜೆ ಮಾಡ್ತಾರಲ್ಲಿ. ಭೀಮಾ ನದಿ ತೀರದಲ್ಲಿ ಲಕ್ಷ್ಮೀ, ಸರಸ್ವತಿ, ವಿಘ್ನೇಶ್, ಗಣೇಶ ಅಂತ ಏನೋ ಒಂದು ಇಟ್ಕೊಂಡಿದ್ದಾರೆ ಅಲ್ಲಿ. ಆದರೆ ಅನತಿ ದೂರದಲ್ಲೇ ರಾಷ್ಟ್ರ ಲಾಂಛನ ಹಾಕಿರ್ತಕ್ಕಂಥ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಸೈಟ್ಗಳನ್ನು ಮಾಡಿ ಮುಳ್ಳು ಗಂಟಿ ಬೆಳ್ಕೊಂಡಿರ್ತಕ್ಕಂಥ ಜಾಗವನ್ನು ಕೂಡ ನೋಡಿ, ಆ ಸುಡು ಬಿಸಿಲಲ್ಲಿ ಇಲೆಕ್ಷನ್ ಬಂದಿತ್ತಲ್ಲ, ಈ ಅಸೆಂಬ್ಲಿ ಇಲೆಕ್ಷನ್ ಮೇನಲ್ಲಿ, ಅದಕ್ಕೊಂದು 8-10 ದಿನ ಹಿಂದೆ ನಾನು ಬಂದು ಹೋಗಿದ್ದೆ ಅಲ್ಲಿಗೆ. ಅಲ್ಲಿ ಕೂಡ ತುಂಬ ಮಾತಾಡಿ ಹೋಗಿದ್ವಿ. ಯಾಕೆ ಇಂಥ ಹೀನ ಸ್ಥಿತಿ, ದುಸ್ಥಿತಿ ಈ ಶೋಷಿತ ಸಮಾಜಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಅರ್ಥದಲ್ಲಿ ನಾವು ಹೇಳಿದರೆ ನಾವೆಲ್ಲ ಅರೆ ಪ್ರಜ್ಞಾವಸ್ಥೆಯ ಜನ ಅಥವಾ ಪ್ರಜ್ಞಾಶೂನ್ಯ ಜನ ನಾವಾಗಿದ್ದೇವೆ. ನೋಡಲಿಕ್ಕೆ ಎಲ್ಲರ ಹಾಗೆ ನಾವು ಕಾಣ್ತೇವೆ, ಆದರೆ ಬದುಕು ಭಾವನೆಗಳಿಂದಲೇ ಬದುಕ್ತಾ ಇದ್ದೇವೆ ನಾವು. ಈ ಮಟ್ಟಿಗೆ ಎಲ್ಲ ಬೆಕ್ಕು ಸಂಘ ಮತ್ತು ಉಪಾಸಕಿಯರ ಸಂಘ ಮತ್ತು ಧಮ್ಮಚಾರಿಗಳು ಸಂಘ ಎಲ್ಲರೂ ಒಟ್ಟಿಗೂಡಿರತಕ್ಕಂಥ ಕಾರಣ ಏನು ಅಂತಂತಂದರೆ, ಈ ಪಾಲಿ ಅನ್ನೋ ಒಂದು ಸಾಹಿತ್ಯಕ್ಕೆ, ಈ ಪಾಲಿ ಅನ್ನೋ ಸಾಹಿತ್ಯ ಯಾವ ರೀತಿಯಾದಂಥ ಬಂತೇಜಿಯವರು ಸಂಕ್ಷಿಪ್ತವಾಗಿ ಹೇಳಿದರು. ಒಂದು ಪದನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಮ್ಮ. ಈ ಅಮ್ಮ ಅನ್ನೋ ಪದ ಪಾಲಿ ಪದ. ಆ ಪಾಲಿಗೆ ಅರ್ಥ ಏನಂತ ಗೊತ್ತಾ? ನಿಜ. ಅದು ನಿಜ ಅಂತಂದರೆ ನಾವು ಸತ್ಯ ಅಂತ ತಿಳ್ಕೊತ ಆ ನಿಜ ಅಲ್ಲ, ನಿಜ ಒಟ್ಟು ಅಮ್ಮ ಅಂದರೆ. ಈ ಭಾವನೆಗಳಿಗೇನು ಧಕ್ಕೆ ಇದೆಯಲ್ಲ, ಭಾವನೆಗಳಿಗೆ ಏನು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಹೇಳ್ಕೊಡ್ತಕ್ಕಂಥದ್ದು ಪಾಲಿ ಪದ. ಅದಕ್ಕೆ ಎಲ್ಲ ದೇಶದವರು ಕೂಡ ಬಳಸ್ತಕ್ಕಂಥದ್ದು. ಕೆಲವು ಭಾವನೆಗಳಿಗೆ ಟಚ್ ಆಗಿರ್ತಕ್ಕಂಥ ಪ್ರತಿಯೊಂದು ಪಾಲಿ ಪದ ಹೊರತಾಗಿ ಬೇರೆದು ಯಾವುದಿಲ್ಲ. ಇದಕ್ಕೂ ಒಂದು ಮೊದಲನೇದಾಗಿದ್ದಾಗಿ ನನ್ನ ಕೃತಜ್ಞತೆ ಅಂತಂದರೆ, ಈ ವೇದಿಕೆ ಕೃತಜ್ಞತೆ ಹೇಳ್ಬೇಕಂದ್ರೆ ಸಾರಿಪುತ್ತ ಬಂತೇಜಿ ನಮ್ಮ ಕನಗನಹಳ್ಳಿಗೆ ಬರ್ತಾರೆ. ಸನ್ನತಿ ಒಂದು ಶಾಸನ ನೋಡೋಕೆ ಕಮ್ಮಪ್ಪಲ್ಲ, ಅದನ್ನೇ ಕಮ್ಮಪ್ಪಲ್ಲ. ಈ ಎಲ್ಲರ ಒಂದು ಕಮ್ಮ ನಿಯಮದಿಂದನೇ ನನಗೊಂದು ಈ ಒಂದು ಕ್ರಿಯೆ ನನ್ನಲ್ಲಿ ಮೂಡಿರ್ತಕ್ಕಂಥದ್ದು, ಶಕ್ತಿ ಬಂದಿರತಕ್ಕಂಥದ್ದು, ಇದರಿಂದ ಹೊರ ಬಂದಿರತಕ್ಕಂಥದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಪ್ರತಿಯೊಬ್ಬ ಬಾಬಾ ಸಾಹೇಬರು ಕೂಡ ಅದರೊಳಗೆ ಅವ್ರದ್ದು ಕಮ್ಮಪ್ಪ ಕೂಡ ಸೇರಿರ್ತಕ್ಕಂಥದ್ದು. ಉದಾಹರಣೆ, ಬಾಬಾ ಸಾಹೇಬರು ಭಾರತದಲ್ಲಿ ಭಾರತ ಸಂಪೂರ್ಣ ಇತಿಹಾಸವನ್ನು ತಿಳ್ಕೋಬೇಕಂತೇಳಿ ಸಂಸ್ಕೃತವನ್ನು ಓದಿದರು. ಬಟ್ ಆದರೆ ಸಂಸ್ಕೃತ ಓದಿದ ನಂತರ ವಿದೇಶಿಗೆ ಹೋದಾಗ ಬಾಬಾ ಸಾಹೇಬರಿಗೆ ಅರ್ಥ ಆಗಿರ್ತಕ್ಕಂಥದ್ದು ಒಂದೇ, ಸಂಸ್ಕೃತ ಇರೋದು ಭಾರತ,
ಭಾರತದ ಹೊರತಾಗಿ ಬೇರೆದು ಯಾವುದು ಪದ ಇಲ್ಲಿಲ್ಲ, ಇಲ್ಲಿ ನಿಧಿ ಇರ್ತಕ್ಕಂಥದ್ದು ಪಾಲಿ ಹೊರತಾಗಿ ಬೇರೆದು ಸಂಸ್ಕೃತ ಇಲ್ಲ ಅಂತ ಅವ್ರಿಗೆ ಅರಿವಾದಾಗ ಅವರೇ ಸ್ವತಃ ಪಾಲಿಯನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಪಾಲಿಯನ್ನು ಕಲಿತು ಬೌದ್ಧ ಧಮ್ಮ ಇರೋದು ಪಾಲಿಯಲ್ಲಿ ಅಂತ ಅರಿತುಕೊಂಡು ಅವರು ಪಾಲಿ ಗ್ರಂಥವನ್ನೇ ಕೊಟ್ಟರು, ಶಬ್ದ ಕೋಶವನ್ನು ಕೊಟ್ಟರು, ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೂ ಕೂಡ ನಾವು ಇದನ್ನು ಕಲಿಲೇಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಭಾರತದಲ್ಲಿ ನಶಿಸಿ ಹೋದರೂ ಕೂಡ ವಿದೇಶದಲ್ಲಿ ಸಾಹಿತ್ಯ ರಾರಾಜುತ್ತಿರ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲರೂ ಪಾಲಿಯನ್ನು ಕಲೀರಿ. ಇದಕ್ಕೆ ಸ್ಫೂರ್ತಿ ಯಾಕಂತಂದರೆ 2007 ನನಗೆ ಸ್ಫೂರ್ತಿ ಆಗಿರ್ತಕ್ಕಂಥದ್ದು ಸಾರಿಪುತ್ತ ಬಂತೇಜಿ, ನಮ್ಮೂರಿಗೆ ಶ್ರೀಲಂಕಾ ಬಂತೇಜಿ ಅವ್ರು ಕರ್ಕೊಂಡ್ಬಂದಿದ್ದು. ಅವ್ರ ಜೊತೆಯಲ್ಲಿ ಜ್ಞಾನಸಾಗರ ಬಂತೇಜಿಯವರು ಕೂಡ ಇದ್ದರು, ಚಿಕ್ಕವರಿದ್ದರು. ಆವಾಗ ಬಂದಿರ್ತಕ್ಕಂಥದ್ದನ್ನು ನೋಡಿದೆ ನಾನು. ಅದ್ರ ಜೊತೆಗೆ ದಮ್ಮಾನಂದ ಮಹಾತೇರು ಕೂಡ ಅವ್ರ ಜೊತೆಗೆ ಬರ್ತಾರೆ. ಬಂದು ಅವರು ಇಲ್ಲೇ ಉಳ್ಕೊಂತಾರೆ ಸಾರಿಪುತ್ತ ಬಂತೇಜಿಯವರು. ಆನಂತರ ಇವರೆಲ್ಲ ಹೊರಡ್ದಾದ ನಂತರ ಅಲ್ಲೇದಿಂದ ಆಗಿಂಥ ಅನುಭವ ಎಲ್ಲಿವರೆಗಂತಂದರೆ ಇಲ್ಲಿವರೆಗೂ ನಿಂತಿರ್ತಕ್ಕಂಥದ್ದು. ಎಲ್ಲರೂ ಕಲೀಲೇಬೇಕಾಗಿರ್ತಕ್ಕಂಥ ವಿಷಯ, ಅದರೊಳಗಿರ್ತಕ್ಕಂಥ ಫೀಲೇ ಬೇರೆ ಇರ್ತಕ್ಕಂಥದ್ದು, ಅದರೊಳಗಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ನೇಚರನ್ನು ಕಲಿಸ್ಕೊಡ್ತಕ್ಕಂಥದ್ದು ಪಾಲಿ ಭಾಷೆ. ಮೊದಲನೇದಾಗಿ ನಾನು 2012 ಒಬ್ಬರು ಶ್ರೀಲಂಕನ್ ಮಾಂಕ್ ಬರ್ತಾರೆ. ಮತ್ತು ಅವರು ಬಂದಾದ ನಂತರ ಏನಂತ ಹೇಳ್ತಾರೆ ಅಂದರೆ ಪ್ರಶ್ನೆಗಳು ಬರ್ತಾವೆ. ಯಾವ ಥರ ಪ್ರಶ್ನೆ ಹುಡ್ತವೆ ಅಂತಂದರೆ ಒಂದೊಂದು ಬುದ್ಧ ಸಾಹಿತ್ಯನ ಪೂರ್ಣ ಜಾತಕ ಸ್ಟೋರಿಗಳಲ್ಲಿದ್ದದ್ದು, ನೀವು ಜಾತಕನ ಓದಬೇಕಂತ ಹೇಳ್ತಾರೆ. ಆವಾಗ ಸಂಪೂರ್ಣ ಮೊದಲನೇದಾಗಿ 7ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಜಾತಕ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ನಾನು ಹಂಗೆ ಹೇಳ್ತಾ ಹೋಗ್ತಿದ್ದೆ. ಜನರು ಎಲ್ಲರೂ ಈ ಲಿಪಿಯನ್ನು ಓದೋರಿ ಜಗತ್ತಿದಾಗೆ ಯಾರಿಲ್ಲ, ಇವೇನೋ ಸುಳ್ಳು ಹೇಳ್ತಾನ ಹಂಗೆ ಹಿಂಗೆ ನಿಂದನೆಗಳು ಎಲ್ಲಿವರೆಗೆ ಬಂದು ಅಂತಂದರೆ 12ರಿಂದ 17ರವರೆಗೆ ನಿಂದನೆ ಬರ್ತವೆ. 2017ರವರೆಗೆ 12. ಆವಾಗ ನಾಂದೇಡಿಂದ ಒಂದು ಬಿಕ್ಕು ಸಂಘ ಬರ್ತದೆ. ಅದೇ ಜಸ್ಟ್ ಒಬ್ಬರು ಉಪಾಸಕರು ಎಲ್ಲರೂ ಹೋಗಿದ್ದಿರ್ತಾರೆ. ನೀವೆಲ್ಲ ಹೇಳೋದು ಸುಳ್ಳಾದಪ್ಪ ಅಂತೇಳಿ ಹೋಗ್ತಾರೆ. ಬಿಕ್ಕು ಸಂಘ ಬಂದಾಗ ಇದು ನೀವೆಲ್ಲ ಹೇಳೋದು ಸತ್ಯ ಇದೆ, ಭಾಳಷ್ಟು ಸತ್ಯ. ಇದು ಎಷ್ಟು ಸತ್ಯ ಇದೆ ಅಂತಂದರೆ ಬುದ್ಧರ ಶಾಸನ ಈಗ ಓದ್ತಾ ಇದ್ದೀವಿ ಅಂದರೆ ನಾವು ಪುಣ್ಯವಂತರು ಅಂತ ಹೇಳ್ತಾರೆ ಬಂತೇಜಿಯವರು. ಬಂತೇಜಿ ನೀವು ಹಿಂಗೆ ಅಂತೀರಿ, ಆದರೆ ಉಪಾಸಕಕ್ಕೆ ಎಲ್ಲವರು ಹಿಂಗೆ ಅಂದಿದ್ದಾರಲ್ಲ ಹೆಂಗೆ, ಅದು ತಪ್ಪು ನಿನ್ನಲ್ಲೇ ಅದಂತಂದರು. ಇದಕ್ಕೆ ಪರಿಹಾರ ಏನಂದ್ರೆ ತಪ್ಪು ನಿನ್ನಲ್ಲೇ ಅದ. ಅರೆ ಬಂತೇಜಿ ಕೂಡ ತಪ್ಪು ನಿನ್ನಲ್ಲೇ ಆದಂತಾರಲ್ಲ, ಯಾಕೆಪ್ಪ ಇದು ಅಂತಂದಾಗ ಆವಾಗ ನನಗೆ ನಿನ್ನ ಬುದ್ಧಿಗೆ ಕೊಡೋದಕ್ಕೆ ಕೆಲಸ ಅಂತಂತ ಹೇಳ್ತಾರೆ. ಆ ಬುದ್ಧಿಗೆ ಕೆಲಸ ಕೊಟ್ಟಾಗ ಇವರೇ ಓದಕ್ಕೆ ಬಂದಾಗ ತನ್ನನ್ನು ತಾನೇ ಅರ್ಥ ಮಾಡ್ಕೋಬೋದು, ತನ್ನನ್ನು ತಾನೇ ಎಲ್ಲ ಶಾಸನಗಳನ್ನು ಕೂಡ ಓದ್ಬೋದು. ನಮ್ಮ ದೇಶಕ್ಕೆ ಹೊಸ ಇತಿಹಾಸ ಅಲ್ಲದೆ ಸತ್ಯ ಇತಿಹಾಸ ಕೊಡ್ಬೋದು. ಹೊಸ ಇತಿಹಾಸ ಮಾಡ್ತಾ ಇದ್ದಾರೆ, ಸತ್ಯ ಇತಿಹಾಸನ ಕೊಡ್ಬೋದು ಅನ್ನೋದು ಉಳಿತು. ನನಗೆ ಸತ್ಯ ಇತಿಹಾಸನ ಕೊಡ್ಬೋದು. ಇದರಿಂದ ನಮ್ಮ ಎಲ್ಲ ಈ ಭಾರತದ ಸಾಹಿತ್ಯ ಸತ್ಯ ಇತಿಹಾಸ ಬರಬೇಕಾದ್ರೆ ಪಾಲಿನೇ ಬರಲಿ ಅಂತ ಹೇಳ್ತಾ ಹೆಸರು ರಣಧೀರ್ ಹೊಸಮನಿ.